ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮನೆ ಬಾಗಿಲಿಗೆ ಗೃಹಲಕ್ಷ್ಮಿ ಆಶ್ವಾಸನೆ ನೀಡಿದ್ದ ಕಾಂಗ್ರೆಸ್ ಸರ್ಕಾರ. ಆದರೆ 3 ತಿಂಗಳಿಂದ ಬಾರದ ಗೃಹಲಕ್ಷ್ಮಿ ಸರ್ಕಾರಕ್ಕೆ ಶಾಪ ಹಾಕುತ್ತಿರುವ ಗೃಹಿಣಿಯರು. ಮನೆ ಯಜಮಾನಿ ಕೈಗೆ ಪ್ರತಿ ತಿಂಗಳು 2,000 ಹಣ ನೀಡುತ್ತಿದ್ದ ಗೃಹಲಕ್ಷ್ಮಿ ಯೋಜನೆ ಯಾಕೋ ಕಳೆದ ಕೆಲವು ತಿಂಗಳುಗಳಿಂದ ಹಳಿ ತಪ್ಪುತ್ತಿದೆ ಎಂಬ ಭಾವನೆ ಜನರಲ್ಲಿ ಮೂಡುತ್ತಿದೆ. 3 ತಿಂಗಳಿಂದ ಗೃಹಿಣಿಯರ ಕೈಗೆ ಗೃಹಲಕ್ಷ್ಮಿಯ ಕಂತು ಸಿಗದೆ ಮನೆಯೊಡತಿಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಅವರು ಗ್ಯಾರಂಟಿಗಳ ಮೇಲೆ ಇದು ಗೆದ್ದಿದ್ದು ಈ ಸಲ. ಆದರೆ ಯಾವ ಗ್ಯಾರಂಟಿ ಸರಿಯಾಗಿ ಕೊಡ್ತಿದ್ದಾರೆ? ಈ ಕಳೆದ 3 ತಿಂಗಳಿಂದ ಯಾವ ಗೃಹಲಕ್ಷ್ಮಿನೂ ಬಂದಿಲ್ಲ. ಸಣ್ಣೂರು ಎಲೆಕ್ಷನ್ಸ್ ಏನು ಬಂತಲ್ಲ, ಆ ಟೈಮ್ನಲ್ಲಿ 2 ತಿಂಗಳು ಅಮೌಂಟ್ ಹಾಕಿದ್ದು ಬಿಟ್ಟರೆ ಆಮೇಲೆ ಅವ್ರಿಗೆ ಹಾಕ್ತಾ ಇಲ್ಲ. ನಿನ್ನ ಅವರು DKC ಅವರು ಹೇಳ್ತಾರೆ, ನಾವು ಬೇರೆ ಏನಂತಾರೆ ಗ್ಯಾರಂಟಿಗಳ ಮೇಲೆ ಎಲ್ಲ ಫ್ರೀಯಾಗಿ ಮಾಡ್ತಾ ಹೋದರೆ ಸರ್ಕಾರ ಹೇಗೆ ರಚಿಸಬೇಕು ಅಂತಂದೇಳಿ ಗ್ಯಾರಂಟಿಗಳು ಕೊಡೋಕೆ ಮುಂಚೆ ಅವ್ರಿಗೆ ಅದು ಗೊತ್ತಾಗಿಲ್ವಾ? ಹೆಣ್ಮಕ್ಳಿಗೆಲ್ಲ ಆಸೆ ತೋರಿಸಿ ಇವತ್ತಿನ ದಿನ ಅದ್ರ ಮೇಲೆ ಆಸೆ ಇಟ್ಕೊಂಡಿರ್ತಾರೆ. 2,000 1ನೇ ತಾರೀಕು ಬಂದರೆ ಸಾಕು 2,000ಕ್ಕೆ ಹೋಗ್ತಾರೆ. ಆ ಗ್ಯಾರಂಟಿ 2,000ನೂ ಬಂದಿಲ್ಲ. ಆಮೇಲೆ ಪಡಿತಾ ಇರೋದು ಅವರ ಶೇರ್ 5 kgದು 120 ರೂಪಾಯಿ ಅಂತ ಹಾಕ್ತಾರೆ. ಅದನ್ನು 6 ತಿಂಗಳಾಯ್ತು, ಯಾರ ಅಕೌಂಟ್ಗೂ ಹೋಗಿಲ್ಲ. ಇದೆಲ್ಲ ಅವರೆಲ್ಲ ಕಾಂಗ್ರೆಸ್ ಅವರು ಬರೀ ಸುಳ್ಳಿನ ಮಾತಿನ ಮೇಲೆ ನಡೀತಾ ಇದೆ. ಅವರು ಸುಳ್ಳಿನ ಸರ್ಕಾರನೇ ಆಗಿದೆ. ಇವರು ಹೆಣ್ಮಕ್ಳ ನಂಬಿಕೆಯನ್ನು ಅವ್ರು ಕೆಡಿಸ್ಕೊಂಡಿದ್ದಾರೆ. ಇದು ತುಂಬ ಒಂಥರ ವಿಷಾದಕರ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಹೆಣ್ಮಕ್ಳ ಇವರಿಗೆ ಬುದ್ಧಿ ಕಲಿಸ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಗದ್ದುಗೆ ಹಿಡಿಯಲು ಪ್ರಮುಖ ಕಾರಣಗಳಲ್ಲಿ ಒಂದೆಂದರೆ ಅದು ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ. ಸರ್ಕಾರ ರಚನೆಯಾದ ನಂತರ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುತ್ತೇವೆ ಎಂದು ಸಿದ್ದರಾಮಯ್ಯನವರು ಆಶ್ವಾಸನೆ ನೀಡಿ ಮಹಿಳಾ ಮತದಾರರ ಮನಗೆದ್ದಿದ್ದರು. ಗೃಹಲಕ್ಷ್ಮಿ ಯೋಜನೆಯ ಹಣ ಆರಂಭದಲ್ಲಿ ಪ್ರತಿ ತಿಂಗಳು ಜಮೆ ಆಗಿತ್ತು. ನಂತರ 2-3 ತಿಂಗಳಿಗೆ ಒಮ್ಮೆ ಬಂದ ಹಣ ಈಗೀಗ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಈ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತಿಲ್ಲ. ಕಳೆದ 3 ತಿಂಗಳುಗಳಿಂದ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗದೇ ಇರುವುದರಿಂದ ಮಹಿಳೆಯರು ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ. 3-4 ತಿಂಗಳಾಯ್ತು, ನಮಗೆ ದುಡ್ಡು ಬರವಲ್ದು, ಅಕ್ಕಿ ದುಡ್ಡು ಬರವಲ್ದು, ವರಲಕ್ಷ್ಮಿ ದುಡ್ಡು ಬರವಲ್ದು, ಏನು ಬರವಲ್ದು ಸರ್. ನಾವು ಬಡವರು, ನಾವು ಏನಂತ ತಿನ್ಬೇಕು, ಏನಂತ ಮಾಡಬೇಕು, ಏನು ಬೆಳೆ ಇಲ್ಲ, ಏನಿಲ್ಲ, ಹಂಗಾಗಿತ್ತು ಸರ್ ನಮಗೆ. ಆ ದುಡ್ಡು ಬಂದಾಗ ಏನೇನ್ ಮಾಡ್ತಿದ್ರಮ್ಮ? ದುಡ್ಡು ಏನ್ ಮಾಡ್ತಿದ್ರಿ? ದುಡ್ಡು ಬಂದ್ರೆ ಏನನ್ನ ಮನೆ ನಡೆಸ್ತೀವಲ್ಲಪ್ಪ. ಏನೇನು ಯಾವ ತರ ಯೂಸ್ ಮಾಡ್ಕೊಂತಿದ್ರ ಆ ದುಡ್ಡಲ್ಲಿ? ಯಾವಂದ್ರ ಅಕ್ಕಿ ಏನೋ, ಜೋಳ ಏನೋ, ಸಂತಿ ಏನೋ ಏನನ್ನ ಮಾಡಿ ತಿಂತೀವಿ. ಈಗ ಹೆಂಗ ಪ್ರಾಬ್ಲಮ್ ಹೆಂಗಾಗಿದೆ? ಈಗ ಪ್ರಾಬ್ಲಮ್ ಆಗಿತ್ತು. ಮತ್ತೆ ಇಲ್ದಕ್ಕೋಸ್ಕರಾಗ ನಮ್ಮಂತ ಮುದ್ಯಾರಿಗೆ ಖರ್ಚಕ್ಕಿಲ್ಲ, ಏನಿಲ್ಲ, ಹಂಗಾಗಿತ್ತ. ಅದೇ 2,000 ಸ್ವಲ್ಪ ನಮಗೆ ಅದೇ 2,000 ಅದೇ 2,000 ನಮಗೆ ಏನೋ ಸಹಾಯ ಆಗ್ತಿತ್ತ. ಅದಕ್ಕೋಸ್ಕರಾಗ ಇದ್ರ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರ ನಮಗ್ ಜಲ್ದಿ ಮಾಡ್ಕೊಡ್ರಿಪ್ಪ ಬಡವರಿಗೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ 1 ವರ್ಷ ಕ್ರಮಬದ್ಧವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮೆಯಾದ ಗೃಹಲಕ್ಷ್ಮಿ ಯೋಜನೆಯ ಹಣ ತದನಂತರ ಸಮರ್ಪಕವಾಗಿ ಜಮೆಯಾಗಲಿಲ್ಲ ಎಂದು ಹೇಳಬಹುದು. ಲೋಕಸಭಾ ಚುನಾವಣೆಯ ಮುನ್ನ 3 ತಿಂಗಳ ಹಣ ಬಂದಿರಲಿಲ್ಲ. ಆದರೆ ಚುನಾವಣೆಯ ನೆಪದಲ್ಲಿ 3 ತಿಂಗಳಿನ ಕಂತನ್ನು ಪ್ರತಿ ಫಲಾನುಭವಿಗೆ 6,000 ರೂಪಾಯಿ ಹಾಕಿದ್ದರು. ಆನಂತರದಲ್ಲಿ ಮತ್ತೆ ಗೃಹಲಕ್ಷ್ಮಿಯ ಯೋಜನೆ ಕುಂಟುತ್ತಾ ಸಾಗಿದೆ. ಈಗ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶಾಕ್ ಎದುರಾಗಿದೆ. ಕಳೆದ 3 ತಿಂಗಳಿಂದ ಕಂತಿನ ಹಣ ಬರದೆ ಆಕ್ರೋಶಗೊಂಡಿರುವ ಗೃಹಿಣಿಯರು 3 ಕಂತಿನ ಹಣ ಹಾಕಿ ಎಂದು ಆಗ್ರಹಿಸುತ್ತಿದ್ದಾರೆ. 3 ತಿಂಗಳಾಯ್ತು ಸರ್, ಬಂದಿಲ್ಲ. ಬ್ಯಾಂಕ್ಗೆ ಹೋಗೋದು ಬರೋದು ಒಂದು 2 hours ಹಂಗೆ ನಿಂತ್ಕೊಂತೀವಿ ನಾವು. ಇನ್ನು ಬಿದ್ದಿಲ್ಲ ಅಂತ ಹೇಳ್ತಾರೆ. ಮತ್ತು ಸ್ಟೋರ್ ದುಡ್ಡು ಕೂಡ ಬಿದ್ದಿಲ್ಲ ಸರ್. ಅದು ಕೂಡ ಸೇಮ್ ಹಂಗೆ 3 ತಿಂಗಳಾಯ್ತು, ಅದು ಕೂಡ ಬಿದ್ದಿಲ್ಲ. ಮೊನ್ನೆ ಹೋಗಿ ಕೇಳ್ಕೊಂಡು ಬಂದೀನಿ. ಕೇಳ್ಕೊಂಡೋಗಿ ಇನ್ನೂ ಬಿದ್ದಿಲ್ಲ ಅವ್ರಿ ಅಂತ ಹೇಳಿದ್ರು. ಅವಾಗ ಬಿದ್ದರೆ ಮೆಸೇಜ್ ಬರುತ್ತೆ ಅಂತ ಹೇಳಿದ್ರು. ಅವರು ಮೆಸೇಜ್ ನೋಡ್ಕೊಂತಿದ್ದೀವಿ. ಯಾವ ಥರ ಕಷ್ಟ ಆಗುತ್ತೆ ಹಣ ಬರ್ತಿಲ್ಲ ನಿಮ್ಗೆ? 2,000 ಭಾಳ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ವಲ್ಪ ಅದ್ರ ಮೇಲೆ ಡಿಪೆಂಡ್ ಇರ್ತೀವಿ. ಸ್ವಲ್ಪ ಇದು ಅದಾದ್ರೆ ಸ್ವಲ್ಪ ಇದಾಗುತ್ತೆ. ಏನೇನ್ ತಗೊಂತಿದ್ರಮ್ಮ 2,000 ಬಂದಾಗ? ಹುಡುಗರಿಗೆ ಒಂದೊಂದ್ಸಾರಿ ಟ್ಯೂಷನ್ ಫೀಸ್ ಕಟ್ತೀನಿ, ಒಂದೊಂದ್ಸಾರಿ ಸ್ಕೂಲಿಗೆ ಹಂಗೆ ಅಮೌಂಟ್ ಇದಾಕೊಂಡು ಒಂದು 6,000 ವರೆಗೆ ಹಂಗೆ ಇಟ್ಕೊಂಡು ಮತ್ತೆ ನಾವು ಬೇರೆ ಕಡೆ ತಗೊಂಡು ಒಂದ್ಸರಿ 10,000 ವರೆಗೆ ಕಟ್ಟಿದ್ದೀವಿ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್. ಅದರಲ್ಲಿ ಅನುಕೂಲ ಆಗ್ತದೆ. ಈಗ ಹೆಂಗೆ ಕಷ್ಟ? ಒಂದು 3 months ಆಯ್ತಲ್ಲ, ಅದಕ್ಕೆ ಸುಮ್ಮನೆ ಕಷ್ಟ ಆಗ್ತಿದೆ. ಆಗ್ತಿದೆ. ಸರ್ಕಾರಕ್ಕೆ ಏನು ಹೇಳ್ತೀರಮ್ಮ?
ಅದೇ ಜಲ್ದಿ ಇದು ಆದ್ರೆ ಸ್ವಲ್ಪ ನಮಗೆ ಜಲ್ದಿ ಹಣ ಬಿಡುಗಡೆ ಬಿದ್ರೆ ಸ್ವಲ್ಪ ಇದು ಆಗುತ್ತೆ ಸರ್. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಹಣ ಪ್ರತಿ ತಿಂಗಳು ರೈತರ ಖಾತೆಗೆ ಜಮೆ ಆಗುತ್ತಿದೆ. ಇದು ದೇಶವ್ಯಾಪಿ ನಡೆಯುತ್ತಿರುವಾಗ ಗೃಹಲಕ್ಷ್ಮಿ ಹಣ ಪಾವತಿಗೆ ಕಷ್ಟ ಯಾಕೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣದ ಕೊರತೆಯಾಗಿದೆ ಎಂದು ಶಾಸಕರೇ ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಈಗ ಗೃಹಲಕ್ಷ್ಮಿಯ ಕಂತು ಪಾವತಿಗೂ ಹಣದ ಕೊರತೆ ಉಂಟಾಗಿದೆ. ಹೀಗಾಗಿ 3 ಕಂತು ಪಾವತಿ ಮಾಡಿಲ್ಲ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಬಡವರಿಗೆ ಆರ್ಥಿಕ ಸಹಾಯ ಮಾಡುವ ಗೃಹಲಕ್ಷ್ಮಿ ಯೋಜನೆಯು ಸರ್ಕಾರಕ್ಕೆ ಹೊರೆಯಾಗುತ್ತಿರುವ ಲಕ್ಷಣ ಕಾಣುತ್ತಿದೆ. ಸರ್ಕಾರದ ಗ್ಯಾರಂಟಿಗೆ ಈಗ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.